ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ತಾನೇ ನೀವು ಏನಾದ್ರು 4th ಸೆಮ್ ರಿಸಲ್ಟ್ ಆಗಿದ್ರೆ 4th ಸೆಮ್ ರಿಸಲ್ಟ್ ಔಟ್ ಆಗಿದೆ. ಲಿಂಕ್ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಹಾಕಿದೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. 4th ಸೆಮ್ ಸ್ಟೂಡೆಂಟ್ಸ್ ಆಗಿದ್ರೆ ಅದನ್ನ ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ DM ಮೆಸೇಜಸ್ ಕಮೆಂಟ್ಸ್ ಹಾಕ್ತಾನೆ ಇದ್ರಿ. ಸರ್ ಬ್ರೋ ನೀವು ನೆಕ್ಸ್ಟ್ ರಿಸಲ್ಟ್ ಅಪ್ಡೇಟ್ ಮಾಡಿ, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್, 5th ಸೆಮ್, 6th ಸೆಮ್ ಇವೆಲ್ಲ ಯಾವಾಗ ರಿಸಲ್ಟ್ ಬರುತ್ತೆ, ಮತ್ತೆ ಈಗ ಮೇಕಪ್ ಎಕ್ಸಾಮ್ ಇದೆಯಾ, ಈ ತರ ಸ್ಟೂಡೆಂಟ್ಸ್ ಕ್ವಶನ್ಸ್ ಮೇಲೆ ಕ್ವಶನ್ಸ್. ಯಾಕಂದ್ರೆ ಇದು ಇಯರ್ ಬ್ಯಾಕ್ ಇದೆ ಈ ನಡುವೆ. ಯಾಕಂದ್ರೆ ಇಯರ್ ಬ್ಯಾಕ್ ಇರೋದ್ರಿಂದ ಸ್ಟೂಡೆಂಟ್ಸ್ ಗೆ ತುಂಬಾ ಒಂದು ದೊಡ್ಡ ತಲೆನೋವು ಅಂತ ಅನ್ಬೋದು. ಅದು ವಿಡಿಯೋ ಅವ್ರು ಮಾಡ್ತಿರುವಂತ ಮಿಸ್ಟೇಕ್ಸ್ ಗಳು ತುಂಬಾನೇ ಆಗ್ತಿದೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ, ಅದೇ ಕಣ್ಕೊ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ್ದೋ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಈಗಲೇ ಸ್ಕಿಪ್ ಮಾಡಿದ್ರೆ ಈಗಲೇ ಸ್ಕಿಪ್ ಮಾಡ್ಕೊಳ್ಳಿ. ಮಧ್ಯ ಸ್ಕಿಪ್ ಮಾಡಿದ್ರೆ ವಿಡಿಯೋ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಓಕೆ, ಅದು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಮ್ಗೆ ಇದೇ ತರ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಹುಡುಕ್ಬಿಟ್ಟು ನಿಮಗೆ ಇನ್ಫಾರ್ಮೇಶನ್ಸ್ ಕೊಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆನಾ? ಮತ್ತೆ ಇನ್ನೊಂದು ಹೇಳಿದೀನಿ, ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಯಾವಾಗ ಅಪ್ಡೇಟ್ ಆಗಿರಿ, ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರು ನಮ್ಮ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಇದ್ರೆ ಪ್ರತಿಯೊಂದು ರಿಸಲ್ಟ್ ಬಿಟ್ಟ ತಕ್ಷಣ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಶೇರ್ ಮಾಡ್ತಾ ಇರ್ತೀನಿ. ಓಕೆನಾ? ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, VTU ಅಂದ್ರೆ ಗೊತ್ತು ನಿಮಗೆ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. VTU ಅಂದ್ರೆ ಗೊತ್ತು ನಿಮಗೆ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಓಕೆ, ಈಗ ಏನ್ ಮಾಡ್ತಿದ್ದೇನೆ ಸ್ಟೂಡೆಂಟ್ಸ್ಗೆ, ಅವರು 5 ನಿಮಿಷ ರಿಸಲ್ಟ್ ಬಿಡಬೇಕು. ಅದು ಒಂದು ಏಮ್ ಇಟ್ಕೊಂಡವ್ರೆ, ಸ್ಟೂಡೆಂಟ್ ಪಾಸ್ ಆಗ್ತಾರೋ, ವ್ಯಾಲ್ಯೂಯೇಷನ್ಸ್ ಕರೆಕ್ಟ್ ಆಗುತ್ತೋ, ಹೆಂಗೆ ಏನೋ ಅದ್ರ ಬಗ್ಗೆ ತಲೆನೋಡ್ಬೇಡ. ಜಸ್ಟ್ ಸ್ಟೂಡೆಂಟ್ಸ್ ಏನ್ಬೇಕು, 5 ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಔಟ್ ಆಗಬೇಕು. ಇದು ಒಂದು ಇಟ್ಕೊಂಡ್ಬಿಟ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಮೇಲೆ ರಿಸಲ್ಟ್ ಬಿಡ್ತಾ ಇದ್ದಾರೆ. ಇವನ್ಗೂ ಗೊತ್ತು ನಿಮಗೆ, 6th ಸೆಮ್ ರಿಸಲ್ಟ್ 5 ಮಿನಿಟ್ಸ್ಗೆ ಬಿಟ್ಟು, ಇವನ್ 8th ಸೆಮ್ ರಿಸಲ್ಟ್ ಕೂಡ ನಿಮಗೆ 10 ಮಿನಿಟ್ಸ್ಗೆ ಬಿಟ್ಟರು. ಇಲ್ಲೇ ನಾನು ತೋರಿಸ್ತೀನಿ ಒಂದು ವಾಟ್ಸ್ಆಪ್ ಚಾನಲ್ ಅಲ್ಲೇ. ಜಸ್ಟ್ ಇಲ್ಲೇ ನೋಡಿ ಏನೇನು ಕಾಣಿಸ್ತಿದೆ ನಿಮಗೆ. ಕಂಗ್ರಾಚುಲೇಷನ್ಸ್ VTU, ರೆಕಾರ್ಡ್ ಆರ್ ಮೇಡ್ ಬೈ ಟು ಬ್ರೇಕ್ ಅಂತ. 8th ಸೆಮ್ ರಿಸಲ್ಟ್ ಇನ್ ಜಸ್ಟ್ 10 ಮಿನಿಟ್ಸ್. 10 ಮಿನಿಟ್ಸ್ ಕೊಡು, ಇಟ್ಸ್ ದ ಬೆಂಚ್ ಮಾರ್ಕ್ ಅಚೀವ್ಮೆಂಟ್ ಅಂತ ಅವ್ರಿಗೆ. ನೆಕ್ಸ್ಟ್ ನಾವು ನ್ಯೂ ರೆಕಾರ್ಡ್ 6th ಸೆಮ್ ರಿಸಲ್ಟ್ ಇನ್ ಜಸ್ಟ್ 5 ಮಿನಿಟ್ಸ್. ಇದು ಕೂಡ ನ್ಯೂ ಮೈಲ್ ಸ್ಟೋನ್ಸ್ ಕ್ರಿಯೇಟೆಡ್ ಆಯ್ತಂತೆ. ಈಗ ನೆಕ್ಸ್ಟ್ ಮೂವಿಂಗ್ ಫಾರ್ವರ್ಡ್, 4th ಸೆಮ್ ರಿಸಲ್ಟ್ಸ್ ಇನ್ ಜಸ್ಟ್ 5 ಮಿನಿಟ್ಸ್. ಎಸ್ ಇಸ್ ಅನದರ್ ಅಚೀವ್ಮೆಂಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈಗ ಸೇಮ್ಸ್ ಇದೇ ತರ ಬರುತ್ತೆ. ಇನ್ನೊಂದು ಮೇ ಬಿ ಈಗ 10-5 ಆಗಿದೆ, ನೆಕ್ಸ್ಟ್ 2 ಆಗ್ಬೋದು. ಯಾಕಂದ್ರೆ ಮೇ ಬಿ ನೆಕ್ಸ್ಟ್ ಸೆಕೆಂಡ್ ಸೆಮ್ ರಿಸಲ್ಟ್ ಬರುತ್ತೆ. ಜಸ್ಟ್ ಇನ್ನು 2 ಮಿನಿಟ್ಸ್ ಅಂತ ಬಂದ್ಬಿಟ್ಟು ಇಟ್ಸ್ ಅನದರ್ ಏನ್ ವರ್ಡ್ಸ್ ಕೊಡ್ತಾರೆ ಗೊತ್ತಿಲ್ಲ. ನೋಡಿ, ನಾನು ರಿಸಲ್ಟ್ ನ ಬೇಗ ಬಿಡೋದ್ರಿಂದ ಒಳ್ಳೇದೇ, ಏನು ಒಳ್ಳೇದಿಲ್ಲ ಅಂತಲ್ಲ. ಬಟ್ ಹಾಗೆ ಅಷ್ಟೊಂದು ಸ್ಟೂಡೆಂಟ್ಸ್ ಯಾಕೆ ಫೇಲ್ ಆಗ್ತಿದ್ದಾರೆ, ಅದಕ್ಕೆ ಏನಕ್ಕೆ ಒಂದು ರೀಸನ್, ಸೊಲ್ಯೂಷನ್ಸ್ ಸ್ಟೂಡೆಂಟ್ಸ್ಗೆ VTU ಅವ್ರು ಕೊಡ್ಬೇಕಂತ ನನ್ನ ಕಡೆಯಿಂದ. ಯಾಕಂದ್ರೆ ಸ್ಟೂಡೆಂಟ್ಸ್ ಫೇಲ್ ಆಗುತ್ತಾರೆ. ಯಾಕೆ ಫೇಲ್ ಆಗ್ತಿದ್ದಾರೆ, ಇವಾಗ ನಾನು ಪೋಲ್ ಒಂದು ಆಗ್ತಾ ಇದೀನಿ ನೋಡಿ, ನೀವು ಕಾಣಿಸ್ಬೋದು. ಎಷ್ಟು ಹ್ಯಾಪಿ ಆಗಿದಾರೋ ಅಷ್ಟೇ ನಾಟ್ ಹ್ಯಾಪಿ ಕೂಡ ಆಗಿದ್ದಾರೆ. ಏನಿದು, ಏನ್ ಇನ್ಕ್ರಿಮೆಂಟ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ VTU 4th ಸೆಮ್ ರಿಸಲ್ಟ್ ಅಂತ ಆಗಿದೆ. ಜಸ್ಟ್ ವೆರಿ ಹ್ಯಾಪಿ ಅನ್ನೋರು 343 ಆದ್ರೆ, ನಾಟ್ ಹ್ಯಾಪಿ ಅನ್ನೋರು 338 ಸ್ಟೂಡೆಂಟ್ಸ್ ಇದಾರೆ. ಮತ್ತೆ ನೋಡಿ, ಹಾಗೆ ಕುಡ್ ಬಿ ಬೆಟರ್ 101 ಈ ತರ ಇದಾರೆ. 4th ಸೆಮ್ ರಿಸಲ್ಟ್ ಲಿಂಕ್ ಕೂಡ ಹಾಕಿದೀನಿ. ಜಸ್ಟ್ ಇನ್ನು ನೋಡಿ, ರಿಸಲ್ಟ್ ಅವ್ರು ಹೇಳಿದ್ರೆ ನಿಮಗೆ 531ಗೆ ರಿಸಲ್ಟ್ ಬಿಡ್ತೀವಿ ಅಂತಂದ್ರೆ ನಿಮ್ಗೆ ಅನ್ಸುತ್ತೆ ನಿಮ್ಗೆ 5 ಮಿನಿಟ್ಸ್ ತಗೊಂಡಿದ್ರಂತ. 5 ಮಿನಿಟ್ಸ್ ಕೂಡ ತಗೊಂಡಿಲ್ಲ. ಲಿಂಕ್ ನಾನು ಜಸ್ಟ್ 5:33ಗೆ ಹಾಕಿದ್ದೀನಿ. ಅಂದ್ರೆ ವಿದಿನ್ 2 ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಆದ್ರೂ 5 ಮಿನಿಟ್ಸ್ ಅಂತ ಹಾಕೊಂಡಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಪಕ್ಕ 2 ಮಿನಿಟ್ಸ್ಗೆ ಇಲ್ಲ ಅಂತ ಬರುತ್ತೆ ನೆಕ್ಸ್ಟ್ ಬರುವಂತ ಸ್ಟೂಡೆಂಟ್ಸ್. ಓಕೆ, ಈಗ ಮೇನ್ ಅಪ್ಡೇಟ್ಸ್ ಅನ್ನೋದು ಅದನ್ನ ನೋಡಿ ತಗೊಂಡು ಬನ್ನಿ. 2nd ಸೆಮ್, 4th ಸೆಮ್, ಮತ್ತೆ 3rd ಸೆಮ್, ಆಮೇಲೆ 6th ಸೆಮ್ ರಿಸಲ್ಟ್ ಕೇಳ್ತಿದಾರ. ಅಂದ್ರೆ ಇವರು ಆಲ್ರೆಡಿ ಯಾವ ಸ್ಕೀಮ್ ಅವರು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸ್ಕೀಮ್ಗಳು ಚೇಂಜಸ್ ಆಗ್ತಿರುತ್ತೆ. ನಾನು ಅದನ್ನ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಫಸ್ಟ್ ನಾವು ಒಂದು ವಾಟ್ಸ್ಆಪ್ ಚಾನಲ್ ಇರೋ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಇದ್ರಲ್ಲಿ ಜಾಯ್ನ್ ಆಗಿ, ಲಿಂಕ್ ನಾನು ಆಲ್ರೆಡಿ ಹೇಳಿದಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಜಾಯ್ನ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳಿ. ನೋಡಿ, ಜನರಲ್ ಇನ್ಫಾರ್ಮೇಶನ್ಸ್ ರಿಸಲ್ಟ್ ಬಗ್ಗೆ ಹೇಳಿದೆ. ಜೂನ್ ಜುಲೈ 2026 ಅಲ್ಲಿ ಬರ್ತೀವಿ ಅಂತ. ಡೇಟ್ ಎಲ್ಲ ಮೆನ್ಷನ್ ಏನಾಗಿರುತ್ತೆ, 22 ಆಗಿರುತ್ತೆ. BTech ರೆಗ್ಯುಲರ್ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು 4th ಸೆಮ್ ನಿಮಗೆ 23, 27 ಅಂತ ಹೇಳಿದ್ರು. 23 ಅಂತ ಹೇಳಿದಾಗ 23ಗೆ ಬಂದಿದೆ. ನೆಕ್ಸ್ಟ್ 2nd ಸೆಮ್ ಇದು 25 ಸ್ಕೀಮ್ ಆದ್ರೆ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು 31 ಜುಲೈ. ನೋಡಿ, 25 ಸ್ಕೀಮ್ ಯಾಕೆ 31 ಜುಲೈ ನಮಗೆ, ಅಲ್ಲಿವರೆಗೂ ಅವ್ರಿಗೆ IDT ಅನ್ನೋದು ಲ್ಯಾಬ್ ಎಕ್ಸಾಮ್ ಇದೆ 2nd ಸೆಮ್ ಸ್ಟೂಡೆಂಟ್ಸ್ಗೆ. ಓಕೆನಾ? ಆವಾಗ ಏನ್ ಮಾಡ್ತಾರೆ, ಯಾವಾಗ ಸೇಮ್ ಆಲ್ರೆಡಿ ಅವರೆಲ್ಲ ಸಬ್ಜೆಕ್ಟ್ ಬರ್ದಿದ್ದಾರೆ. ಸೇಮ್ 2nd ಸೆಮ್ದು ಅಂದ್ರೆ ಈಗ ಏನು ಸಬ್ಜೆಕ್ಟ್ಗಳು ಆಲ್ರೆಡಿ ಬರ್ದಿದೆ ಅಂದ್ರೆ ಲ್ಯಾಬ್ ಎಕ್ಸಾಮ್ ಇರೋದ್ರಿಂದ ಅವರು ಸೇಮ್ ಇದೇ ತರ ಏನ್ ಬರೀತಾರೆ, ಲಾಸ್ಟ್ 5:30 ವರೆಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 5 ಮಿನಿಟ್ಸ್ 2 ಮಿನಿಟ್ಸ್ಗೆ ರಿಸಲ್ಟ್ ಅಂತ ಮಾಡ್ತಾರೆ. ಇಟ್ಸ್ ಅನದರ್ ಅಚೀವ್ಮೆಂಟ್ ಅಂತ ಸೇಮ್ ಇದೇ ತರ ಒಂದು ಪೋಸ್ಟ್ ಹಾಕ್ತಾರೆ VTU ಅವರು. ಓಕೆನಾ? ಓಕೆ, ಇದು ನೆಕ್ಸ್ಟ್ 2nd ಸೆಮ್ ರಿಸಲ್ಟ್ ನಿಮಗೆ 31 ಆಗಸ್ಟ್ 14 ಅಂತ ಹೇಳಿದ್ರೆ 5 ಮಿನಿಟ್ಸ್ ಬಿಡ್ತಾರ, ಇಲ್ಲ ಈ ಒಂದು ಡೇಟ್ ಅಲ್ಲಿ ಬಿಡ್ತಾರ, ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ನೋಟ್, ಇನ್ಫಾರ್ಮೇಶನ್ ನೆನಪಿಕೊಳ್ಳಿ. ದೇರ್ ಇಸ್ ನೋ ಅಪ್ಡೇಟ್ ರಿಗಾರ್ಡಿಂಗ್ ದ ಬ್ಯಾಕ್ಲಾಗ್ ಎಕ್ಸಾಮ್ ರಿಸಲ್ಟ್ ಅಟ್ ದ ಮೂಮೆಂಟ್. ವಿ ವಿಲ್ ಪೋಸ್ಟ್ ಅಪ್ಡೇಟ್ ಸೂನ್ ಆಸ್ ಸೂನ್ ರಿಸೀವ್ ಅಂತ. ಇದು VTU ಕಡೆ ಬಂದಿರೋ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ್ದೆ ಆಸ್ ಸೂನ್ ಆಸ್. ಓಕೆನಾ? ಓಕೆ, ನೋಡಿ, ಈಗ ಎಕ್ಸಾಮ್ ಬರ್ದಿರ್ತಾರೆ, ಆ ರಿಸಲ್ಟ್ ಬಿಡ್ತಾರೆ ಬೆಟರ್. ಓಕೆ, ಈಗ ಮೇಕಪ್ ನೆಕ್ಸ್ಟ್ ಈಗ ಇಯರ್ ಬ್ಯಾಕ್ ಸ್ಟೂಡೆಂಟ್ಸ್ ಇರ್ತಾರೆ. ಎಕ್ಸಾಂಪಲ್ ಈಗ 7th ಸೆಮ್ಗೆ ಎಂಟ್ರಿ ಆಗ್ತಿರುತ್ತೆ. 6th ಸೆಮ್ ಈಗ ಮಂತಾನೆ ಬಂದ್ರು, ಅವ್ರಿಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೂಡ ಬಂದಿಲ್ಲ,
ಮತ್ತೆ ಈಗ ಅವರು ಅಂದ್ರೆ ಸೆಕೆಂಡ್ ಸೆಮಿಗೆ ಎಕ್ಸಾಮ್ ಬರ್ದಿರ್ತಾರೆ, ಆ ಒಂದು ರಿಸಲ್ಟ್ ಕೂಡ ಬಂದಿಲ್ಲ. ಈಗ ಆ ಸ್ಟೂಡೆಂಟ್ಸ್ ಏನ್ ಮಾಡಬೇಕು? ಇಷ್ಟು ಆಲ್ರೆಡಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ 7th ಸೆಮ್ದು. ಈಗ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ಸೇ ಕೊಡ್ತಿಲ್ಲ VT ಅವ್ರು ಖಂಡಿತ. ಯಾಕಂದ್ರೆ ನಾನೀಗ ಇನ್ಫಾರ್ಮೇಶನ್ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಅಷ್ಟೇ, ಇವಾಗ ಬರ್ಬೋದು ರಿಸಲ್ಟ್ ಅಂತ ಜಸ್ಟ್ ನಿಮಗೆ ಅಸಂಪ್ಷನ್ಸ್ ಕೊಡ್ಬೋದು. ಬಟ್ ಸ್ಟಿಲ್ ಏನು VT ಅವರು ಯಾವುದೇ ಕಾರಣಕ್ಕೂ ಎಕ್ಸಾಕ್ಟ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ. ಸಡನ್ ರಿಸಲ್ಟ್ ಬರುತ್ತೆ. ಬಟ್ ಇಷ್ಟು ಟೈಮ್ ಯಾಕೆ, ಇಷ್ಟೊಂದು ಡಿಲೇ ಏನಕ್ಕೆ? ಈಗ ಎಕ್ಸಾಮ್ ಬಿಟ್ಟು 5 ಮಿನಿಟ್ಸ್ಗೆ ರಿಸಲ್ಟ್ ಕೊಡ್ತಿರೋ ಅಂತ VT ಅವರು ಬ್ಯಾಕ್ಲಾಗ್ ರಿಸಲ್ಟ್ ಅವ್ರಿಗೆ, ಮತ್ತೆ ಈಗ ಇಯರ್ ಬ್ಯಾಕ್ ಇರೋ ಸ್ಟೂಡೆಂಟ್ಸ್ಗಳಿಗೆ ಟೆನ್ಷನ್ ಇರುತ್ತೆ. ಡೈಲಿ ರಿಸಲ್ಟ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋ ಒಂದು ಐಡಿಯಾನೇ ಇರಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು 7th ಸೆಮ್ ಬರ್ಬೇಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಎಲ್ಲ ಪಾಸ್ ಆಗಿರ್ಬೇಕು. ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆದ್ರೂ ಕೂಡ ಅವ್ರು ಇಯರ್ ಬ್ಯಾಕ್ ಆಗಿರ್ತಾರೆ. ಇದು ನೆಕ್ಸ್ಟ್ 3rd ಸೆಮ್ದು ಕೂಡ ಇನ್ನು ಆಗಿದೆ. ನೆಕ್ಸ್ಟ್ 2nd ಸೆಮ್ ರಿಸಲ್ಟ್ ಹೇಳ್ದಂಗೆ ಡೇಟ್ ಕೊಟ್ಟಿನಿ. 2nd ಸೆಮ್ ಸ್ಟೂಡೆಂಟ್ಸ್ಗೆ ಯಾವುದೇ ಕಾರಣಕ್ಕೂ ಮತ್ತೆ ಅಪ್ಡೇಟ್ಸ್ ಕೇಳಕೋಬಿಡಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಿಮ್ಗೆ ಎಕ್ಸಾಮ್ ಆದ ತಕ್ಷಣ ರಿಸಲ್ಟ್ ಬಂದೇ ಬರುತ್ತೆ. ಈಗ ಯಾರಿಗೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಿದೆ ಅಂದ್ರೆ, ಈಗ ಮೇಕಪ್ ಎಕ್ಸಾಮ್ಗಳು ಬರೀಬೇಕು ಅನ್ಕೊಂಡಿರ್ತಾರೆ. ಈಗ ಫೇಲ್ ಆಗುವಂತ ಚಾನ್ಸಸ್ ಗೊತ್ತಿರುತ್ತೆ. ಮೇಕಪ್ ಎಕ್ಸಾಮ್ ಇರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೇಳ್ತಿದ್ರೆ ನಿಮಗೆ ಗೊತ್ತು, ನಾನು ಆಲ್ರೆಡಿ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಕಿದ್ದೆ ನಿಮಗೆ ಸಮ್ಮರ್ ಸೆಮಿಸ್ಟರ್ ಅಂತ. ಅದು ಕೂಡ ನಿಮಗೆ ಅದು ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಸಮ್ಮರ್ ಸೆಮಿಸ್ಟರ್ ಇರೋದೇ ಫೇಲ್ ಆಗಿರುವಂತ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಎನ್ಕರೇಜ್ ಆಗಿ ಬರೆಯಕ್ಕೆ. ಓಕೆನಾ? ಓಕೆ, ನೀವೇ ನಿಮ್ಗೆ ಇಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ನಾನು ಏನಂದ್ರೆ VT ಅವ್ರದ್ದು ಈಗ 4th ಸೆಮ್ದು ರಿಸಲ್ಟ್ ಯಾವ ತರ ಬಂತು ಸೇಮ್ ಅದೇ ತರ 2nd ಸೆಮಿಸ್ಟರ್ ರಿಸಲ್ಟ್ ಕೂಡ ಕೊಡ್ತಿದ್ರ. ಓಕೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಏನಂದ್ರೆ ನೀವು ಬೇರೆ ಎಕ್ಸಾಮ್ಗಳು, ಮೇಕಪ್ ಎಕ್ಸಾಮ್ಗಳು ಅಂದ್ರೆ ಲೈಕ್ ಬೇರೆ ಸಬ್ಜೆಕ್ಟ್ಗಳು, ಬ್ಯಾಕ್ಲಾಗ್ ಅರಿಯರ್ಸ್ ಇರೋ ಸಬ್ಜೆಕ್ಟ್ಗಳು, ಅದನ್ನು ಅದಷ್ಟೇ ರಿಸಲ್ಟ್ ಬೇಗ ಬಿಡಿ. ಈಗ ರಿವ್ಯಾಲ್ಯೂಯೇಷನ್ ಹತ್ತಿರ ಒಂದು ತಿಂಗಳಾಗಿರುತ್ತೆ, ಇನ್ನೂ ರಿಸಲ್ಟ್ ಕೊಡಲ್ಲ VT ಅವರು. ಅದೇ ನಾರ್ಮಲ್ ರೆಗ್ಯುಲರ್ ಎಕ್ಸಾಮ್ ನ ವಿತಿನ್ 5 ಮಿನಿಟ್ಸ್ ಅಲ್ಲಿ ಬಿಡ್ತಿದ್ದೀರಾ, ಯಾಕೆ? ಇದು ಒಂದು ಕ್ವಶನ್ಸ್ ನೋಡಿ. ಇದೇ ತರ ನಾನು VT ಸ್ಕ್ಯಾಮ್ ಬಗ್ಗೆ ಎಕ್ಸ್ಪೋಸ್ ಮಾಡಿದಾಗ ನಾನು ನಿಮಗೆ ಒಂದಿಷ್ಟು ಏನಾಗುತ್ತೆ, ಬೇರೆ ಕಡೆ ಶೇರ್ ಆದಾಗ ಒಂದಿಷ್ಟು ಮೆಸೇಜ್ ಬರುತ್ತೆ, ಬ್ರೋ ಡಿಲೀಟ್ ಮಾಡಿಬಿಡಿ ಅಂತ. ಬಟ್ ರಿಯಲ್ ಈ ತರ ಹೇಳಿದಾಗ ಈ ತರ ಮೆಸೇಜಸ್ ಬರುತ್ತೆ. ಎನಿವೆ, ಇಷ್ಟು VT ಕಡೆಯಿಂದ ಅಪ್ಡೇಟ್ಸ್ ಆಗಿತ್ತು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಏನಾದ್ರು VTದು ಅಂದ್ರೆ ಇಯರ್ ಬ್ಯಾಕ್ ಸಿಸ್ಟಮ್ ಆಯ್ತು, ನೆಕ್ಸ್ಟ್ ಸಮ್ಮರ್ ಸೆಮಿಸ್ಟರ್ ರಿಲೇಟೆಡ್ ಆಯ್ತು, ನೆಕ್ಸ್ಟ್ ಕ್ರೆಡಿಟ್ಸ್ ಬಗ್ಗೆ ಆಯ್ತು, ನೆಕ್ಸ್ಟ್ 7th ಸೆಮಿಸ್ಟರ್ ಬಗ್ಗೆ. 7th ಸೆಮಿಸ್ಟರ್ ಅಂದ್ರೆ ಈಗ ಯಾರು 7th ಸೆಮಿಗೆ ಎಂಟರ್ ಆಗಿದ್ರೆ ಅವರು ಕ್ವಶನ್ಸ್ ಕೇಳೋದಂದ್ರೆ ಕಮೆಂಟ್ಸ್ ಆಗ್ತಿದ್ರು. 7th ಸೆಮ್ದು ಕೂಡ ಪ್ಲೇಸ್ಮೆಂಟ್ ಬಗ್ಗೆ ರಿಲೇಟೆಡ್ ವಿಡಿಯೋಸ್ ಮಾಡಿ, ಮತ್ತೆ ಹಾಗೆ 7th ಸೆಮ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ ವಿಡಿಯೋಸ್ ಮಾಡಿ ಅಂತ. ಓಕೆ, ಆದಷ್ಟು ಅವು ಬರುತ್ತೆ. ನೆಕ್ಸ್ಟ್ ನೀವು ಏನಾದ್ರು 4th ಸೆಮ್ ರಿಸಲ್ಟ್ ಬಂದಿದೆ, 5th ಸೆಮ್ ರಿಸಲ್ಟ್ ಅಂದ್ರೆ 5th ಸೆಮ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಕೂಡ ಅಷ್ಟೇ ಆಲ್ಮೋಸ್ಟ್ 5th ಸೆಮ್ ಇರುವಂತ ಎಲ್ಲ ಸಬ್ಜೆಕ್ಟ್ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಮ ಏನ್ ಸಬ್ಜೆಕ್ಟ್ ಇದೆ ಆ ವಿಡಿಯೋಸ್ ನ ಚೆಕ್ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಯಾವ 5th ಸೆಮ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸಸ್ ಸ್ಟಾರ್ಟ್ ಆಗುವಾಗ. ನೆಕ್ಸ್ಟ್ 2nd ಸೆಮ್ ರಿಸಲ್ಟ್ ಬಂದ ನಂತರ 3rd ಸೆಮ್ ಇಂದ ಸೇಮ್ ಆಸ್ ಯೂಶುವಲ್ 3rd ಸೆಮ್ ಕೂಡ ಸಬ್ಜೆಕ್ಟ್ಸ್ ಎಲ್ಲ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸೋಕ್ಕಾಗಿಲ್ಲ ಅಂದ್ರೆ ಒಂದು ವಾಟ್ಸ್ಆಪ್ ಚಾನಲ್ ನಿಮಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಹೇಳಿದ್ದೀನಿ ಆಲ್ರೆಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.